ವಿಷ್ಣುವಿನ ವೈಕುಂಠದ ದ್ವಾರಪಾಲಕರಾಗಿದ್ದಂಥ ಜಯವಿಜಯರು ಶ್ರೀಹರಿಯ ಪರಮಭಕ್ತರಾಗಿದ್ದರು. ಇಂದಿಗೂ ಸಹ ವಿಷ್ಣು ಮತ್ತು ವೆಂಕಟೇಶ್ವರನ ದೇವಾಲಯಗಳ ಬಾಗಿಲಿನ ಬಳಿ ಇವರ ಪ್ರತಿಮೆಯನ್ನ ಕಾಣಬಹುದು. ಒಂದು ದಿನ ವಿಷ್ಣುವಿನ ಭೇಟಿಗಾಗಿ ಆತನ ಭಕ್ತರು ಹಾಗೂ ಬ್ರಹ್ಮನ ಮಾನಸಪುತ್ರರೂ ಆಗಿರುವ ಸನಕ, ಸನಂದನ, ಸನಾತನ, ಸನತ್ಕುಮಾರ ಎಂಬ 4 ಬಾಲಋಷಿಗಳು ವೈಕುಂಠಕ್ಕೆ ಬರುತ್ತಾರೆ. ಅವರನ್ನು ದ್ವಾರದಲ್ಲಿ ತಡೆದ ಜಯ ಮತ್ತು ವಿಜಯರು ಒಳಗೆ ಬಿಡಲು ನಿರಾಕರಿಸುತ್ತಾರೆ. ಒಳಗೆ ಹೋಗಲೇಬೇಕೆಂದು ಅವರು ಹಠ ಹಿಡಿದಾಗ, ನಾವು ಶ್ರೀಹರಿಗೆ ಸದಾ ಸಮೀಪದಲ್ಲಿರುವವರು, ನಿಮ್ಮಂಥ ಬಾಲಕರಿಗೆ ಹೆದರುವುದಿಲ್ಲ ಎಂದು ಜಯವಿಜಯರು ಅವರನ್ನು ಅವಮಾನಿಸುತ್ತಾರೆ. ಕೋಪಗೊಂಡ ಸನತಕುಮಾರರು, ಯಾವ ಹರಿಯ ಹತ್ತಿರವಿದ್ದೇವೆ ಎಂದು ಇಷ್ಟೊಂದು ದುರಹಂಕಾರವನ್ನು ತೋರಿಸುತ್ತಿದ್ದೀರೋ ಅವರಿಂದ ನೀವು 7 ಜನ್ಮಗಳು ದೂರಾಗಿ ಎಂದು ಶಾಪವನ್ನು ನೀಡುತ್ತಾರೆ. ತಮ್ಮ ತಪ್ಪಿನ ಅರಿವಾದ ಜಯವಿಜಯರು ವಿಷ್ಣುವಿನ ಬಳಿ ಶಾಪ ವಿಮೋಚನೆಗಾಗಿ ಮಾರ್ಗ ಕೇಳಿದಾಗ, ಶಾಪವನ್ನು ಹಿಂತೆಗೆದುಕೊಳ್ಳಲು ಆಗುವುದಿಲ್ಲ, ಆದರೆ ನಿಮ್ಮ ಬಳಿ 2 ಆಯ್ಕೆಗಳಿವೆ. 7 ಜನ್ಮಗಳು ನನ್ನ ಭಕ್ತರಾಗಿ ಜನಿಸಿ ಶಾಪವನ್ನು ಪೂರ್ಣಗೊಳಿಸುವುದು, ಅಥವಾ 3 ಜನ್ಮಗಳು ನನ್ನ ಶತ್ರುಗಳಾಗಿ ಜನಿಸಿ ಶಾಪ ಪೂರ್ಣಗೊಳಿಸಿ ವೈಕುಂಠಕ್ಕೆ ಮರಳುವುದು. ಆಯ್ಕೆ ನಿಮ್ಮದು ಎಂದಾಗ ಜಯವಿಜಯರು 7 ಜನ್ಮಗಳು ನಿನ್ನಿಂದ ದೂರವಿರಲು ಸಾಧ್ಯವಿಲ್ಲ ಎಂದು 3 ಜನ್ಮಕ್ಕೆ ಶತ್ರುಗಳಾಗಲು ಒಪ್ಪುತ್ತಾರೆ. ಹೀಗಾಗಿ ಸತ್ಯಯುಗದಲ್ಲಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರಾಗಿ, ತ್ರೇತಾಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣರಾಗಿ, ದ್ವಾಪರಯುಗದಲ್ಲಿ ಶಿಶುಪಾಲ ಮತ್ತು ದಂತವಕ್ರರಾಗಿ ಜನಿಸಿದರು. ಹೀಗೆ ಸತ್ಯಯುಗದಲ್ಲಿ ಜನಿಸಿದ ಹಿರಣ್ಯಾಕ್ಷ ಬ್ರಹ್ಮನ ಕುರಿತು ಘೋರ ತಪಸ್ಸು ಮಾಡಿದ. ಬ್ರಹ್ಮ ಅವನಿಗೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಯಾವುದೇ ಮನುಷ್ಯ, ಸುರ ಅಥವಾ ಅಸುರರಿಂದಲೂ ಪ್ರಾಣಿ ಪಕ್ಷಿ ಜೀವಿಗಳಿಂದಲೂ ಸಾವು ಬರುವುದಿಲ್ಲ ಎಂಬ ವರವನ್ನು ಕೊಟ್ಟಿದ್ದ. ಈ ವರದ ಪ್ರಭಾವದಿಂದ ತನಗೆ ಸಾವೇ ಇಲ್ಲ ಎಂದು ಭಾವಿಸಿ ಹಿರಣ್ಯಾಕ್ಷ ಭೂದೇವಿಯನ್ನೇ ಕದ್ದುಬಿಟ್ಟಿದ್ದ. ಹೀಗಾಗಿ ಅಸ್ತಿತ್ವದಲ್ಲಿಲ್ಲದ ಹೊಸ ಪ್ರಾಣಿಯೊಂದು ಸೃಷ್ಟಿಯಾಗಿ ಆತನನ್ನು ನಾಶ ಮಾಡಬೇಕಾಗಿತ್ತು. ಹೀಗಾಗಿ ಜನಿಸಿದ ಆ ಹೊಸ ಪ್ರಾಣಿಯೇ ವರಾಹ ಅಥವಾ ಹಂದಿ. ಹಿರಣ್ಯಾಕ್ಷ ಯಾರು? ಆತ ಭೂದೇವಿಯನ್ನ ಕದ್ದೊಯ್ದಿದ್ದು ಯಾಕೆ? ವಿಷ್ಣುವಿನ 3ನೇ ಅವತಾರವಾದ ವರಾಹ ಅವತಾರದ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನಿಮಗೆ ಜಗತ್ತಿನ ಮೊದಲ ಪ್ರೇಮ ಕಥೆಯಾದ ಶಿವ ಮತ್ತು ಸತಿಯ ಕಥೆ ಗೊತ್ತಾ? ದಕ್ಷನ ಮಗಳಾದ ಸತಿಗೆ 24 ಜನ ಸಹೋದರಿಯರಿದ್ದರು. ಅವರಲ್ಲಿ ದಿತಿ ಮತ್ತು ಅದಿತಿ ನಮ್ಮ ಕಥೆಗೆ ಪ್ರಮುಖರು. ನಾನು ಹಿಂದೆ ಮತ್ಸ್ಯಾವತಾರದ ಬಗ್ಗೆ ಹೇಳುವಾಗ ದೇವದಾನವರಿಬ್ಬರಿಗೂ ತಂದೆ ಎನಿಸಿಕೊಂಡಿರುವವನು ಕಶ್ಯಪ ಎಂದು ಹೇಳಿದನಲ್ಲ, ಅದೇ ಕಶ್ಯಪ ಈ 2 ಸಹೋದರಿಯರನ್ನು ಮದುವೆಯಾಗಿದ್ದ. ಕಶ್ಯಪನಿಂದ ಅದಿತಿಗೆ ಒಟ್ಟು 12 ದೇವತೆಗಳು ಜನಿಸಿದರು. ಇದನ್ನು ಕಂಡು ದಿತಿಗೂ ಕೂಡ ತಾಯಿಯಾಗುವ ಬಯಕೆ ಮೂಡಿತು. ಒಂದು ದಿನ ಸಂಜೆ ಕಶ್ಯಪನ ಬಳಿ ಮೋಹ ತೋರಿದಾಗ, ಕಶ್ಯಪ, ಇದು ರಾಕ್ಷಸ ಸಂಚಾರ ಇರುವ ಗಳಿಗೆ, ಹೀಗಾಗಿ ಅಸುರರು ನಿನ್ನ ಗರ್ಭದಲ್ಲಿ ಆಶ್ರಯ ಪಡೆಯಬಹುದು ಎಂದು ಎಷ್ಟು ಹೇಳಿದರೂ ಕೇಳದೆ ಮಿಲನಗೊಂಡ ಕಾರಣದಿಂದ ಅವಳು ಹಿರಣ್ಯಕಶ್ಯಪ ಮತ್ತು ಹಿರಣ್ಯಾಕ್ಷ ಎಂಬ 2 ರಾಕ್ಷಸರಿಗೆ ಜನ್ಮ ನೀಡಿದಳು. ಹಿರಣ್ಯಾಕ್ಷ ವಿಷ್ಣುವಿನ ವರಾಹ ಅವತಾರಕ್ಕೆ ಹಾಗೂ ಹಿರಣ್ಯಕಶ್ಯಪ ನರಸಿಂಹ ಅವತಾರಕ್ಕೆ ಕಾರಣವಾಗುವಷ್ಟು ಕ್ರೂರ ರಾಕ್ಷಸರಾಗಿದ್ದರು. ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ಗುರು ಶುಕ್ರಾಚಾರ್ಯರ ಸಲಹೆಯ ಮೇರೆಗೆ ಹಿರಣ್ಯಾಕ್ಷ ಬ್ರಹ್ಮನಿಂದ ವರ ಪಡೆದು ಶಕ್ತಿಶಾಲಿಯಾಗಿದ್ದ. ತನ್ನ ಸಹೋದರ ಹಿರಣ್ಯಕಶ್ಯಪನಿಗೆ ಆತ 1000 ಆನೆಯ ಬಲದಿಂತಿದ್ದ. ಅಣ್ಣನ ಆಜ್ಞೆಯನ್ನು ಎಂದಿಗೂ ಮೀರುತ್ತಿರಲಿಲ್ಲ. ಯಾವುದೇ ಯುದ್ಧ ಸಂಘರ್ಷಗಳಿದ್ದರೂ ಅಣ್ಣನಿಗಿಂತ ಮೊದಲು ಹೋಗುತ್ತಿದ್ದದ್ದು ಹಿರಣ್ಯಾಕ್ಷನೇ. ಮೂಲತಃ ರಾಕ್ಷಸರಾಗಿದ್ದರಿಂದ ಅವರು ದೇವತೆಗಳನ್ನು ದ್ವೇಷಿಸುತ್ತಿದ್ದರು. ಆದರೆ ದೇವತೆಗಳೆಲ್ಲರಿಗೂ ರಕ್ಷಣೆ ನೀಡುತ್ತಿದ್ದದ್ದು ವಿಷ್ಣು ಎಂದು ತಿಳಿದು ಆ 2 ಸಹೋದರರ ಸಂಪೂರ್ಣ ದ್ವೇಷ ವಿಷ್ಣುವಿನ ಮೇಲೆ ತಿರುಗಿತು. ವಿಷ್ಣು ಭಕ್ತ ಪರಧೀನ, ಭಕ್ತಿಯಿಂದ ಕೂಗಿದರೆ ಕಾಣಿಸುತ್ತಾನೆ. ಆದರೆ ಇವರು ದ್ವೇಷ ಮತ್ತು ಅಸೂಯೆಯಿಂದ ಆತನನ್ನು ಹುಡುಕಲು ಆರಂಭಿಸಿದರು. ತನಗೆ ಸಾವಿಲ್ಲ, ತಾನು ಆತನನ್ನು ಕೊಲ್ಲಬಹುದು, ಹಾಗೆ ಕೊಂದುಬಿಟ್ಟರೆ ದೇವತೆಗಳ ಶಕ್ತಿ ಕುಂದುತ್ತದೆ, ಆಗ ನಾವು ಅಧಿಪತ್ಯ ಸ್ಥಾಪಿಸಬಹುದು ಎಂಬ ಆಲೋಚನೆಯಿಂದ ಹಿರಣ್ಯಾಕ್ಷ ಹೇಗಾದರೂ ಸರಿ ವಿಷ್ಣುವನ್ನು ಭೇಟಿಯಾಗಲೇಬೇಕು ಎಂದು ಅವಣಿಸುತ್ತಿದ್ದ. ಹೀಗೆ ಹುಡುಕುತ್ತಾ ಹೊರಟಿದ್ದ ಹಿರಣ್ಯಾಕ್ಷನಿಗೆ ಒಮ್ಮೆ ನಾರದ ಮುನಿಗಳು ಎದುರಾಗುತ್ತಾರೆ. ಅವರ ನಾರಾಯಣ ಸ್ಮರಣೆಯನ್ನು ಕೇಳಿ, ನಾನು ನಿನ್ನ ನಾರಾಯಣನನ್ನು ಹುಡುಕಿ ಕೊಲ್ಲುತ್ತೇನೆ ಎಂದು ಹೇಳಿದಾಗ ನಾರದರು, ನೀನು ಆತನನ್ನೇಕೆ ಹುಡುಕಿಕೊಂಡು ಹೋಗಬೇಕು? ಆತನೇ ನಿನ್ನ ಬಳಿಗೆ ಬರುವ ಹಾಗೆ ಮಾಡಬಹುದಲ್ಲದೆ ಎಂದು ಕೇಳುತ್ತಾನೆ. ಹಿರಣ್ಯಾಕ್ಷ, ನಾನೇನು ಆತನ ಭಕ್ತನೇ, ಕರದೊಡನೆ ಬಂದು ದರ್ಶನ ಕೊಡಲು ಅಂದಾಗ ನಾರದರು, ನೀನು ನಿನ್ನ ಪತ್ನಿಯನ್ನು ಎತ್ತಿಕೊಂಡು ಹೋದರೆ ಹುಡುಕಿ ಬರುವುದಿಲ್ಲವೇ? ಹಾಗೆಯೇ ಶ್ರೀಹರಿಯ ಪತ್ನಿಯನ್ನು ನೀನು ಎತ್ತಿಕೊಂಡು ಹೋಗು, ಆಗ ಆತನೇ ಹುಡುಕಿ ಬರುತ್ತಾನೆ ಅನ್ನೋ ಸಲಹೆಯನ್ನು ಕೊಡುತ್ತಾರೆ. ನಾರದರ ಸಲಹೆಯಲ್ಲಿರುವ ಆಪತ್ತನ್ನು ಲೆಕ್ಕಿಸದೆ ಅವರ ಸಲಹೆಯನ್ನು ಕೇಳಿ ಸಂತಸಗೊಂಡ ಹಿರಣ್ಯಾಕ್ಷ ದೊಡ್ಡ ಸಾಹಸಕ್ಕೆ ಕೈ ಹಾಕುತ್ತಾನೆ. ಶ್ರೀಹರಿಗೆ 2 ಪತ್ನಿಯಳು, ಒಬ್ಬಳು ಶ್ರೀದೇವಿ. ಆಕೆ ಸದಾ ವಿಷ್ಣುವಿನ ಪಕ್ಕದಲ್ಲಿರುತ್ತಾಳೆ. ಹೀಗಾಗಿ ಶ್ರೀದೇವಿಯನ್ನು ಅಪಹರಿಸಲು ಸಾಧ್ಯವಿಲ್ಲ.
ಆದರೆ ಭೂದೇವಿ ಕೈಗೆ ಸಿಗುವುದರಿಂದ ಆಕೆಯನ್ನು ಅಪಹರಿಸಲು ಮುಂದಾಗುತ್ತಾನೆ. ನೇರವಾಗಿ ಭೂದೇವಿಯ ಬಳಿ ಹೋದ ಹಿರಣ್ಯಾಕ್ಷ ಬಲವಂತದಿಂದ ಆಕೆಯನ್ನು ಹೊತ್ತೊಯ್ದು ಪಾತಾಳ ಲೋಕದಲ್ಲಿ ಬಚ್ಚಿಡುತ್ತಾನೆ. ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿಕಾರ್ಯಕ್ಕಾಗಿ ಭೂಮಿ ಕಾಣದಿದ್ದಾಗ ಚಿಂತೆಗೆ ಒಳಗಾಗಿ ಶ್ರೀಹರಿಯನ್ನು ಪ್ರಾರ್ಥಿಸುತ್ತಾನೆ. ಆಗ ಬ್ರಹ್ಮನ ಮೂಗಿನಿಂದ ಹೆಬ್ಬೆರಳಿನ ಗಾತ್ರದ ಒಂದು ಪುಟ್ಟ ಕಾಡು ಹಂದಿ ಹೊರಬಂತು. ಆ ಪುಟ್ಟ ಹಂದಿ ಹೊರಬಂದೊಡನೆ ಭೂಮಿಗಿಂತ 7 ಪಟ್ಟು ದೊಡ್ಡದಾಗಿ ಬೆಳೆಯಿತು. ಆ ಹಂದಿಯೇ ವಿಷ್ಣುವಿನ 2ನೆಯ ಅವತಾರವಾದ ವರಾಹ ಅವತಾರ. ವರಾಹ ಮಾನವನ ದೇಹ ಮತ್ತು ಹಂದಿಯ ತಲೆಯನ್ನು, ಬಿಳಿ ಬಣ್ಣದ ಹರಿತವಾದ ಹಾಗೂ ಬಲಿಷ್ಠವಾದ 2 ಕೋರೆಹಲ್ಲುಗಳನ್ನು, ಮಳೆಯ ಮೋಡದಂತೆ ಗಾಢವಾಗಿದ್ದ ಬಣ್ಣವನ್ನು, 4 ಕೈಗಳನ್ನು, ದೈವಿಕ ಆಭರಣಗಳನ್ನು ಹೊಂದಿದ್ದು ಎಂತಹವರಿಗೂ ಒಂದು ಕ್ಷಣ ದಿಗಿಲು ಹುಟ್ಟಿಸುವ ಮಟ್ಟಿಗೆ ಭಯಂಕರ ಗರ್ಜನೆಯನ್ನು ಮಾಡುತ್ತಿತ್ತು. ಅಲ್ಲಿಂದ ಒಂದೇ ಹೆಜ್ಜೆಗೆ ಪಾತಾಳ ತಲುಪಿ ಹಿರಣ್ಯಾಕ್ಷನ ಜೊತೆ ಕಾದಾಡಿ ಆತನನ್ನು ಕೊಂದು ಭೂದೇವಿಯನ್ನು ಹೊತ್ತು ತಂದು ಮತ್ತೆ ಮೂಲಸ್ಥಾನಕ್ಕೆ ಸ್ಥಾಪಿಸುವ ಮೂಲಕ ತನ್ನ ಅವತಾರವನ್ನು ಕೊನೆಗೊಳಿಸಿತು. ಆದರೆ ಹಿರಣ್ಯಾಕ್ಷನ ಅಂತ್ಯ ಹಿರಣ್ಯಕಶ್ಯಪನಲ್ಲಿದ್ದ ಮತ್ತೊಂದು ರಾಕ್ಷಸನಿಗೆ ಜನನ ನೀಡಿದಂತಿತ್ತು. ತಮ್ಮನ ಸಾವಿನಿಂದ ಆತ ಅತ್ಯಂತ ಕ್ರೋಧಿತನಾದ ಪರಿಣಾಮವಾಗಿ ವಿಷ್ಣು 4ನೆಯ ಅವತಾರವಾದ ನರಸಿಂಹ ಅವತಾರವನ್ನೆತ್ತಬೇಕಾಯಿತು. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಆದರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಚಾನೆಲ್ಗೆ ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.